ಎಲ್ಲ ರಿಂಗ್ ಫಿಂಗರ್ ಅಂತೀವಿ ಆಯ್ತಾ. ಈ ಬೆರಳು ಮತ್ತೆ ಈ ಬೆರಳು ಹೆಬ್ಬೆರಳು ಆಯ್ತಾ, ಈ ಬೆರಳಲ್ಲಿ ಮೋಸ್ಟ್ ಕಾಮನ್ ಇರುತ್ತೆ ಆಯ್ತಾ. ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಈಗ ಬೆಳಿಗ್ಗೆ ಎಲ್ಲ ಎದ್ದಾಗ ಏನಾಗುತ್ತೆ ಅಂದ್ರೆ ಈ ಕೈ ಬೆರಳು ಹಿಂಗೆ ಮಡ್ಚ್ಕೊಂಡು ಬಿಡುತ್ತೆ ಆಯ್ತಾ. ಅದಾದ್ಮೇಲೆ ಅವರಿಗೆ ಸೀದಾ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಟ್ರಿಗರ್ ಫಿಂಗರ್ ಅಂತ ಅಥವಾ ಟ್ರಿಗರ್ ತಂಬ್ ಅಂತ ಹೇಳ್ತೀವಿ. ಏನಪ್ಪ ಇದು ಅಂದ್ರೆ ಈಗ ಮೋಸ್ಟ್ ಕಾಮನ್ಲಿ ಈಗ ಓಲ್ಡ್ ಏಜ್ ಅಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಅದು. ಇಲ್ಲ ಯಾರಿಗಾದ್ರೂ ಡಯಾಬಿಟೀಸ್ ಅಥವಾ ಥೈರಾಯ್ಡ್ ಇಲ್ಲಾಂದ್ರೆ ರುಮಟಾಯ್ಡ್ ಆರ್ಥರೈಟಿಸ್ ಈ ತರ ಎಲ್ಲ ಪ್ರಾಬ್ಲಮ್ ಇದ್ದವ್ರಿಗೆ ಇದಾಗುತ್ತೆ. ಮೇನ್ಲಿ ನಮ್ಮ ಕೈ ಬೆರಳಲ್ಲಿ 5 ಫಿಂಗರ್ ಅಲ್ಲಿ ಈ 4th ಫಿಂಗರ್ ಇದೆಯಲ್ಲ ರಿಂಗ್ ಫಿಂಗರ್ ಅಂತೀವಿ ಆಯ್ತಾ. ಈ ಬೆರಳು ಮತ್ತೆ ಈ ಬೆರಳು ಹೆಬ್ಬೆರಳು ಆಯ್ತಾ, ಈ ಬೆರಳಲ್ಲಿ ಮೋಸ್ಟ್ ಕಾಮನ್ ಇರುತ್ತೆ ಆಯ್ತಾ. ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಈಗ ಬೆಳಿಗ್ಗೆ ಎಲ್ಲ ಎದ್ದಾಗ ಏನಾಗುತ್ತೆ ಅಂದ್ರೆ ಈ ಕೈ ಬೆರಳು ಹಿಂಗೆ ಮಡ್ಚ್ಕೊಂಡು ಬಿಡುತ್ತೆ ಆಯ್ತಾ. ಆಮೇಲೆ ಅವರಿಗೆ ಸೀದಾ ಮಾಡಬೇಕಿದ್ರೆ ತನ್ನಾಗಿ ಆಗುದಿಲ್ಲ. ಈ ಬೇರೆ ಕೈಯಿಂದ ಇದನ್ನ ಅವ್ರು ಸೀದಾ ಮಾಡ್ಕೋಬೇಕಾಗತ್ತೆ. ಅದು ಹೆಬ್ಬೆರಳು ಆಗಿರ್ಬೋದು, ಹಿಂಗಾಗ್ಬಿಡುತ್ತೆ. ಆಮೇಲೆ ಅವ್ರು ಬೆಳಿಗ್ಗೆ ಎದ್ದು ಅದನ್ನ ಸೀದಾ ಮಾಡಬೇಕಾಗುತ್ತೆ ಆಯ್ತಾ. ಈ ತರ ಪ್ರಾಬ್ಲಮ್ ಎಲ್ಲ ಆದಾಗ ನಾವು ಏನ್ ಮಾಡ್ಬೇಕಪ್ಪ, ಮನೆಯಲ್ಲಿ ಬೇಸಿಕ್ ಪ್ರಿಕಾಷನ್ಸ್ ಮನೆಯಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಜನರು ಕೇಳ್ತಾ ಇರ್ತಾರಲ್ಲ. ಸೊ ಈ ತರ ಎಲ್ಲ ಆದಾಗ ಮೇನ್ಲಿ ನೋಡಿ, ನೀವು ಫಸ್ಟ್ ಹಿಂಗ್ ನೋಡ್ಬೇಕಾಯ್ತಾ. ಇಲ್ಲಿ ಈ ಪಾರ್ಟ್ ಅಲ್ಲಿ ಇಲ್ಲಿ ಏನಾಗಿರುತ್ತೆ ಅಂದ್ರೆ ನಮ್ದು ಇದೆಲ್ಲ ಈ ಫಿಂಗರ್ಸ್ ಎಲ್ಲ ಮೂವ್ಮೆಂಟ್ಗೆ ಒಂದು ಟೆಂಡನ್ ಅಂತ ಇರುತ್ತೆ, ಮಾಂಸಖಂಡ. ಅವನ್ ಟೆಂಡನ್ ಕನೆಕ್ಟ್ ಆಗಿ ಅದು ಮೂವ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಆ ಟೆಂಡನ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಇಲ್ಲಿ ಪುಲ್ಲೀಸ್ ಅಂತ ಬರುತ್ತೆ ಇಲ್ಲಿ ಆಯ್ತಾ. ಆ ಪುಲ್ಲೀಸ್ ಏನ್ ಮಾಡುತ್ತೆ, ನಮ್ಮ ಟೆಂಡನ್ ಮೂವ್ಮೆಂಟ್ಸ್ ಗೆ ಫ್ರೀ ಮೂವ್ಮೆಂಟ್ ಎಕ್ಸ್ಕರ್ಷನ್ ಹೆಲ್ಪ್ ಆಗುತ್ತೆ ಆಯ್ತಾ. ಅಲ್ಲಿ ಒಂದು ವೇಳೆ ಟೆಂಡನ್ ಅಲ್ಲಿ ಎಲ್ಲಾದ್ರೂ ಗಂಟು ಆಯ್ತು ಅಂತ ತಿಳ್ಕೊಳ್ಳಿ. ಆ ಗಂಟಾದಾಗ ಏನಾಗುತ್ತೆ, ಆ ಪುಲ್ಲಿ ಥ್ರೂ ಪಾಸ್ ಆಗ್ಲಿಕ್ಕೆ ಕಷ್ಟ ಆಗುತ್ತೆ. ಆ ಗಂಟಲ್ಲಿ ಸ್ಟಕ್ ಆಗ್ಬಿಡುತ್ತೆ. ಆ ಸ್ಟಕ್ ಆದಾಗ ಕೈ ಬೆರಳುಗಳು ಈ ತರ ಹಿಂಗ್ ಲಾಕ್ ಆಗ್ಬಿಡುತ್ತೆ. ಹೌದಾ, ಆ ಸ್ಟಕ್ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆ ಟೆಂಡನ್ ಅಲ್ಲಿ ಗಂಟು ತರ ಬಂದಿರುತ್ತೆ. ನೀವು ಈ ತರ ಹಿಂಗೆ ಎಕ್ಸಾಮಿನೇಷನ್ ಮುಟ್ಟಿ ನೋಡ್ಕೊಂಡಾಗ ಒಂದು ಪಾಯಿಂಟ್ ಅಲ್ಲಿ ನಿಮ್ಗೆ ಈ ತರ ಇಲ್ಲಿ ಗಂಟು ತರ ಇರುತ್ತೆ. ಈ ಲೆವೆಲ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಗಂಟು ತರ ಇರುತ್ತೆ. ಆ ಗಂಟು ಇದ್ದಾಗ ಮತ್ತೆ ಪೇನ್ಫುಲ್ ಇರುತ್ತೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಆಯ್ತಾ. ಹಂಗಿದ್ದಾಗ ಮತ್ತೆ ಅವಾಗ ಏನ್ ಮಾಡ್ಬೇಕಂದ್ರೆ ನೀವು ತುಂಬಾ ಪ್ರೆಸ್ ಮಾಡಿ ನಿಧಾನಕ್ಕೆ ಈಗ ಲೈಟಾಗಿ ಏನಾದ್ರು ನೋವಿದ್ದು ಡೈಕ್ಲೋಫಿನಾಕ್ ಜೆಲ್ ಆ ತರ ಏನಾದ್ರು ಅಪ್ಲೈ ಮಾಡ್ಕೊಂಡು ನಿಧಾನ ಸ್ಮೂತ್ ಆಗಿ ಈ ತರ ಮೂವ್ಮೆಂಟ್ ಮಾಡ್ಬೇಕು. ಒಂದು ಎರಡದು ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಟೆಂಡನ್ ಅನ್ನ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ. ಈ ತರ ಇದ್ರೆ ಈ ಟೆಂಡನ್ ಈ ತರ ಸ್ಟ್ರೆಚ್ ಮಾಡಬೇಕು. ಅಥವಾ ಅದು ಈ ಅಪೋಸಿಟ್ ಹ್ಯಾಂಡ್ ಬೇರೆ ಕೈಯಿಂದ ಆಯ್ತಾ, ಇದನ್ನ ಈ ತರ ಸ್ಟ್ರೆಚ್ ಮಾಡಬೇಕು, ಈ ತರ ಸ್ಟ್ರೆಚ್ ಮಾಡಬೇಕು, ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಆಯ್ತಾ. ಇನ್ನೊಂದೇನಪ್ಪಾ ಅಂದ್ರೆ ಈ ರಬ್ಬರ್ ಬ್ಯಾಂಡ್ ಇರುತ್ತೆ ಆಯ್ತಾ. ರಬ್ಬರ್ ಬ್ಯಾಂಡ್ ಅನ್ನ ಈ ಕೈ ಬೆರಳಿಗೆ ಇಲ್ಲಿ ಹಾಕೊಂಡ್ಬಿಟ್ಟು ಈ ತರ ಸ್ಟ್ರೆಚ್ ಎಕ್ಸರ್ಸೈಸ್ ಮಾಡಬೇಕು ಆಯ್ತಾ. ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಈ ತಂಬಿದೆ ಹೆಬ್ಬೆರಳಿದೆಯಲ್ಲ, ಇದನ್ನ ಎಲ್ಲಿ ನಿಮಗೆ ನೊಡ್ಯೂಲ್ ಇರುತ್ತಲ್ಲ, ಇಲ್ಲಿ ಸ್ವೆಲ್ಲಿಂಗ್ ತರ ಇರುತ್ತಲ್ಲ, ಊತ ಇರುತ್ತಲ್ಲ, ಈ ಪಾರ್ಟ್ ಅಲ್ಲಿ ಹಿಂಗೆ ಒತ್ತಿ ಬಿಡಬೇಕು. ಆಮೇಲೆ ಸ್ವಲ್ಪ ಮೂವ್ಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ಈ ತರ ಆಯ್ತಾ. ಇವೆಲ್ಲ ಒಂದು 3-4 ಎಕ್ಸರ್ಸೈಸ್ ಮನೇಲಿ ಮಾಡುವಂಥದ್ದು. ಮತ್ತೆ ಈ ಬಿಸಿನೀರಿಂದು ಶಾಖ ಕೊಟ್ಕೊಳ್ಳೋದು, ಬಿಸಿನೀರಲ್ಲಿ ಕೈ ಮೀಡಿಯಂ ಬೆಚ್ಚಗಿರ್ಬೇಕು, ಬೆಚ್ಚ ನೀರಲ್ಲಿ ಕೈ ಹಾಕಿ ಅದನ್ನ ಫುಲ್ ಮೂವ್ಮೆಂಟ್ಸ್ ಮಾಡೋದು, ಬೆರಳಲ್ಲಿ ಮೂವ್ಮೆಂಟ್ಸ್ ಮಾಡೋದು. ಈ ತರ ಮಾಡೋದ್ರಿಂದ ನಿಮಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ಇದೆಲ್ಲ ಮಾಡಿದ್ರು ಕೂಡ ಮನೆಯಲ್ಲಿ ಕೆಲವೊಬ್ಬರಿಗೆ ರಿಲೀಫ್ ಆಗಿಲ್ಲ ಅಂತ ಹೇಳಿದ್ರೆ ಅವಾಗ ನಿಮಗೆ ಬೇರೆ ಇಲ್ಲಿ ನಮ್ಮ ಹಾಸ್ಪಿಟಲ್ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಅಂತ ಹೇಳಿದ್ರೆ ನಾವು ಅಲ್ಲಿ ಲೋಕಲ್ ಒಂದು ಇಂಜೆಕ್ಷನ್ ಕೊಡ್ತೀವಿ ಆಯ್ತಾ. ಮತ್ತು ಆ ಟಿನೋಟಮಿ ಅಂತ ಮಾಡ್ತೀವಿ ಸ್ಮಾಲ್. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ನೊಡ್ಯೂಲ್ ಇರುತ್ತಲ್ಲ ಅದನ್ನ ಸ್ವಲ್ಪ ರಿಲೀಸ್ ಮಾಡ್ತೀವಿ. ಅವಾಗ ಅದು ಫ್ರೀ ಮೂವ್ಮೆಂಟ್ ಆಗುತ್ತೆ ಪುಲ್ಲಿಯಲ್ಲಿ ಆಯ್ತಾ. ಮತ್ತೆ ಇಂಜೆಕ್ಷನ್ ಕೊಡ್ತೀವಿ ಲೋಕಲ್ ಅಲ್ಲಿ. ಅದಾದ್ರೂ ಕೂಡ ಕೆಲವೊಬ್ಬರಿಗೆ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಸ್ಮಾಲ್ ಮೈನರ್ ಸರ್ಜರಿ ಇರುತ್ತೆ. ಸ್ಮಾಲ್ ಸರ್ಜರಿ ಮಾಡಿ ಅದೇನು ಪುಲ್ಲಿ ಇರುತ್ತಲ್ಲ, A1 ಪುಲ್ಲಿ ಅಂತ ಹೇಳ್ತೀವಿ, ಆ ಪುಲ್ಲಿನ ರಿಲೀಸ್ ಮಾಡಿಬಿಡೋದು. ರಿಲೀಸ್ ಮಾಡಿದಾಗ ಆಮೇಲೆ ಫ್ರೀ ಮೂವ್ಮೆಂಟ್ ಆಗಿರುತ್ತೆ ಆಯ್ತಾ. ಇದೆಲ್ಲ ಇನ್ಫಾರ್ಮೇಶನ್ ಮಾಹಿತಿಗಳು ನಮ್ದು ಟ್ರಿಗರ್ ಫಿಂಗರ್ ಅಥವಾ ಟ್ರಿಗರ್ ತಂಬ್ ಅಂತ ಹೇಳ್ತೀವಿ ಆಯ್ತಾ. ಥ್ಯಾಂಕ್ ಯು ಸೋ ಮಚ್.